ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಇವತ್ತೇನು ಮಾಡತ್ತೀವಿ, ಕ್ಲಾಸ್ 3 ಇದರ ಮೇಲೆ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಪಾರ್ಟ್ 2 ಒಳಗೆ ನಾವು ಇಂದು ಸ್ಟಡಿ ಮಾಡತ್ತೀವಿ. ಸೊ ನಾವೇನು ಮಾಡಿದ್ವಿ, 1935 ಮಟ್ಟ ನಾವೇನು ಮಾಡಿದ್ವಿ, ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಈಗೇನು ಮಾಡ್ತೇವೆ, 1935 ಕಾಯ್ದೆಯಿಂದ ನಾವೇನು ಮಾಡ್ತೇವೆ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಬ್ರಿಟಿಷರು ತಂದಂತಹ ಪ್ರಮುಖ ಕಾಯ್ದೆಗಳಲ್ಲಿ ಇದೊಂದು ಭಾಳ ಇಂಪಾರ್ಟೆಂಟ್ ಕಾಯ್ದೆ ಅಂತ ಹೇಳಿದರು ಅಡ್ಡಿ ಇಲ್ಲ. ಯಾಕಂದ್ರೆ ಇದನ್ನು ಏನಂತ ಕರೀತಾರೆ, ನಮ್ಮ ಸಂವಿಧಾನದ ನೀಲಿ ನಕಾಶೆ ಅಂತ ಕರೀತಾರೆ. ಇದನ್ನ ನೀಲಿ ನಕಾಶೆ ಅಂದ್ರೆ ಬ್ಲೂ ಪ್ರಿಂಟ್ ಅಂತ ಯಾಕೆ ಕರೀತಾರಂದ್ರೆ ಇದರಲ್ಲಿರುವಂತಹ ಎಷ್ಟೋ ಅಂಶಗಳನ್ನು ಏನು ಇದ್ರೊಳಗೆ ಅದಾವಲ್ಲ, ಈ 1935 ಭಾರತ ಸರ್ಕಾರ ಕಾಯ್ದೆ ಒಳಗೆ ಎಷ್ಟೋ ಅಂಶಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸ್ಕೊಂಡಾರ. ಹಾಗಾಗಿ ನಾವು ಇದನ್ನು ಏನಂತ ಕರಿತೀವಿ, ಭಾರತ ಸಂವಿಧಾನದ ನೀಲಿ ನಕಾಶೆ ಅಂತ ಕರಿತೀವಿ. ಇದ್ರಾಗ ಒಟ್ಟು 10 ಶೆಡ್ಯೂಲ್ಗಳದವು, 321 ವಿಧಿಗಳು. ಸೊ ಫಸ್ಟ್ ಇದ್ರೊಳಗೆ ಏನು ಮಾಡ್ತಾರೆ ಅವರು, ಫಸ್ಟ್ ಟೈಮ್ ಮುಂಚೆ 2 ಪಟ್ಟಿ ಇದ್ವಲ್ಲ, 2 ಲಿಸ್ಟ್ ಇದ್ವು, ಸ್ಟೇಟು ಸೆಂಟ್ರಲ್, ಅದನ್ನೇನು ಮಾಡಿಬಿಡ್ತಾರೆ, 3 ಪಟ್ಟಿಗಳಂತ ಮಾಡ್ತಾರೆ. ಒಂದು ಸೆಂಟ್ರಲಿಂದು, ಒಂದು ಸ್ಟೇಟಿಂದು, ಇನ್ನೊಂದು ಕಾನ್ಕರೆಂಟ್ ಲಿಸ್ಟ್ ಅಂತ 3 ಲಿಸ್ಟನ್ನು ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ದ್ವಿಸರ್ಕಾರ ಪದ್ಧತಿ ಏನು ಸ್ಟಾರ್ಟ್ ಆಗಿತ್ತಲ್ಲ ಅದನ್ನು ರದ್ದುಗೊಳಿಸ್ತಾರೆ ಇವರು. ದ್ವಿಸರ್ಕಾರ ಪದ್ಧತಿ ಬೇಕಾಗಿಲ್ಲ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇವ್ರು ಏನು ಮಾಡೋದು ಅಂದ್ರೆ, ಆಗಿನ 11 ಪ್ರಾಂತಗಳೇನಿದ್ವಲ್ಲ ಆ ಪ್ರಾಂತ್ಯಗಳ ಪೈಕಿ 6 ಪ್ರಾಂತ್ಯಕ್ಕೆ ದ್ವಿಸದನ ಕೊಡ್ತಾರೆ ಇವರು. ನಮ್ದು ಹೆಂಗೆ ವಿಧಾನಮಂಡಲ ವಿಧಾನಸಭೆ ಅದಾವಲ್ಲ, ಹಂಗೆ ಮಾಡ್ಕೊಳಕ್ಕೆ ಏನು ಮಾಡ್ತಾರೆ ಇವರು, 6 ಪ್ರಾಂತ್ಯಕ್ಕೆ ಪರ್ಮಿಷನ್ ಕೊಡ್ತಾರೆ. ಯಾವ್ಯಾವು, ಬೆಂಗಾಳ, 2ನೇದು ಬಾಂಬೆ, 3ನೇದು ಮದ್ರಾಸ್, 4 ಬಿಹಾರ್, 5 ಅಸ್ಸಾಂ, 6 ಯುನೈಟೆಡ್ ಪ್ರೊವಿನ್ಸ್. ಇವು 6ಕ್ಕೆ ಏನು ಮಾಡ್ತಾರೆ ಇವರು, ಪ್ರತ್ಯೇಕ ದ್ವಿಸದನ ಸ್ಥಾಪಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ, 1909ರಿಂದ ಏನು ಪ್ರತ್ಯೇಕ ಮತದಾರರ ವರ್ಗದ ಚೆಲುವು ಇತ್ತಲ್ಲ, ಅದು ಇಲ್ಲೇ ಪರಿಶಿಷ್ಟ ಜಾತಿ ಅಂದ್ರೆ ಅದರೊಳಗೆ ಯಾರಿಗೆ, ದಮನಿತ ವರ್ಗಗಳು ಅಂತ ಕರೀತಾರೆ ಇವ್ರನ್ನ. ಇವರು ಈ ದಮನಿತ ವರ್ಗಗಳು ಮತ್ತು ಮಹಿಳೆಯರಿಗೆ, ಕಾರ್ಮಿಕರಿಗೆ ಇವರೇನು ಮಾಡ್ತಾರೆ, ಪ್ರತ್ಯೇಕ ಮತದಾರರ ವರ್ಗವನ್ನು ಸೃಷ್ಟಿ ಮಾಡ್ತಾರೆ. ಇದನ್ನು 1909ರಿಂದನೂ ಮಾಡ್ಕೊತ ಬಂದರು, ಅದನ್ನೂ ಇಲ್ಲಿ ಏನು ಮಾಡಿದ್ರು, ಕಂಟಿನ್ಯೂ ಮಾಡಿದ್ರು. ಅಂದ್ರೆ ಏನಪ್ಪ, ಬೆಂಕಿ ಹಚ್ಚೋದು ಅಷ್ಟೇ, ಬೇರೆ ಏನೂ ಕೆಲಸ ಇಲ್ಲ. ಬಟ್ ಇವ್ರು ಈ ಟೈಮ್ ಒಳಗೆ ಒಂದು ಬೆಸ್ಟ್ ಆಗಿದ್ದೇನು ಅಂದ್ರೆ, RBI ಫಾರ್ಮೇಷನ್ ಆಯಿತು. ತದನಂತರ ಏನು ಮಾಡಿದರು, ದೆಹಲಿ ಒಳಗೆ ಒಕ್ಕೂಟ ನ್ಯಾಯಾಲಯವನ್ನು ಸಹ ಸ್ಥಾಪನೆಯನ್ನು ಮಾಡ್ತಾರೆ. ಇದಕ್ಕೂ ಮುಂಚೆ ನ್ಯಾಯಾಲಯ ಎಲ್ಲಾಗಿತ್ತು, ಕೋಲ್ಕತ್ತಾ ಒಳಗೊಂದು ಸುಪ್ರೀಂ ಕೋರ್ಟನ್ನು ಮಾಡಿದ್ರು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಮಾಡ್ತಾರೆ. ಸೊ ಇದೇನಾಗಿತ್ತು, ಭಾರತ ಸರ್ಕಾರ ಕಾಯ್ದೆ 1935 ಏನದಲ್ಲ, ಇದರದೊಂದು ಸಣ್ಣ ಪರಿಚಯ. ಬಟ್ ಈಗ ನಾ ಈಗೇನು ನಿಮ್ಗೆ ಇಲ್ಲೆಲ್ಲ ಕೊಟ್ಟನಲ್ಲ, ಆಲ್ಮೋಸ್ಟ್ ಇವನ್ನೆಲ್ಲ ಎಕ್ಸಾಮ್ ಒಳಗೆ ಕೇಳಿರುವ ಅದಾವು. ನೆಕ್ಸ್ಟ್ ಏನು ಬರ್ತದ, ಆಗಸ್ಟ್ ಕೊಡುಗೆ ಅಂತ ಬರ್ತದ. ಏನು, ಆಗಸ್ಟ್ ಕೊಡುಗೆ, ಇದು ಕ್ವಶನ್ ಆಗಿದ್ದೆ ರೀ. 1940 8th of ಆಗಸ್ಟ್ ಒಳಗೆ ಇದು
ಲಿನ್ಲಿತ್ಸೋ ಅನ್ನೋ ಏನು ಮಾಡ್ತಾನೆ, ಹೊರಡಿಸಿದ್ದಿದ್ದು ಯಾರು, ವೈಸ್ರಾಯ್ ಲಿನ್ಲಿತ್ಸೋ. ಇದರ ರೀಸನ್ ಏನು, ಕಾರಣ ಏನು, ಕೊಡುಗೆ ಅಂತಂದ್ರೆ ಇವು ಇಷ್ಟು ನಮಗೆ ಬೆಣ್ಣೆ ಹಚ್ಚಾಕತ್ತಾರಂದ್ರೆ ಹಿಂದೆ ಏನಾರ ಒಂದು ಬಗನಿಗುಟ್ಟು ಇರ್ಬೋದಲ್ಲ. ಆ ಬಗನಿಗುಟ್ಟು ಏನಿಲ್ಲ, ಆ ಟೈಮ್ ಒಳಗೆ ಸೆಕೆಂಡ್ ವರ್ಲ್ಡ್ ವಾರ್ ನಡೆಯೋ ಟೈಮ್ ಅದು. ಅವಾಗ ಇವ್ರಿಗೆ ಏನು ಬೇಕಾಗಿತ್ತು, ಹ್ಯೂಮನ್ ರಿಸೋರ್ಸ್ ಬೇಕಾಗಿತ್ತು. ಇವ್ರಿಗೇನು ಬೇಕಾಗಿತ್ತು, ಹ್ಯೂಮನ್ ರಿಸೋರ್ಸ್ ಬೇಕಾಗಿತ್ತು. ಆದ್ರೆ ಅದ್ರ ಸಂಬಂಧ ಇವ್ರು ಏನು ಮಾಡ್ತಾರೆ, ನೀವು ನಮಗೆ ಹೆಲ್ಪ್ ಮಾಡಿರಿ, ನಾವು ನಿಮಗೆ ಕೆಲವೊಂದಿಷ್ಟು ಆಫರ್ಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಆ ಆಫರ್ಗಳು ಯಾವ್ಯಾವು, ಒಂದನೇದಾಗಿ ಈಗ ಭಾರತೀಯರಾದಂಥ ನಾವು ನಮ್ಮ ಸಂವಿಧಾನವನ್ನು ನಾವು ರಚಿಸಿಕೊಳ್ಳುವಂತಹ ಸ್ವಾತಂತ್ರ್ಯ. ನಮ್ದು ನಾವು ಮಾಡೋಕ್ಕೆ ಇವ್ರನ್ನ ಕೇಳ್ಕೊಬೇಕಾಗಿತ್ತು, ಹಂಗಿತ್ತು ಪರಿಸ್ಥಿತಿ. ಎರಡನೇದಾಗೇನು, ಈ ಸಂವಿಧಾನದ ರಚನಾ ಸಮಿತಿ ಏನೈತಲ್ಲ ಅದನ್ನು ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ಮೇಲೆ ಸಮಿತಿನ ರಚನಾ ಸಮಿತಿ ಏನೈತಲ್ಲ ಇದನ್ನು ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ಮೇಲೆ ಅವಕಾಶ, ಇದಕ್ಕೆ ರಚನಾ ಸಮಿತಿ ರಚಿಸಿಕೊಳ್ಳೋದು ಅವಕಾಶ. ನೆಕ್ಸ್ಟ್ ಏನು, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡೋದು. ಇದಿಷ್ಟು ಏನಾಗಿತ್ತು, 1940 ಆಗಸ್ಟ್ ಕೊಡುಗೆಯ ಪ್ರಮುಖ ಅಂಶಗಳಾಗಿತ್ತು. ನೆಕ್ಸ್ಟು 1942ರಲ್ಲಿ ಇನ್ನೊಂದೇನು ಬರ್ತದ, ಇಂಪಾರ್ಟೆಂಟ್ ಆಯೋಗ. ಅದಕ್ಕೆ ಕ್ರಿಪ್ಸ್ ಪ್ರಸ್ತಾವನೆ ಅಂತ ಕರಿತೇವೆ. ಕ್ರಿಪ್ಸ್ ಪ್ರಸ್ತಾವನೆಯೂ ಸಹ ಎರಡನೇ ಮಹಾಯುದ್ಧಕ್ಕೆ ನಮ್ಮ ಕಡೆಯಿಂದ ಅವ್ರಿಗೆ ಹೆಲ್ಪ್ ಬೇಕಾಗಿದ್ದಕ್ಕೆ ಅವ್ರು ಏನು ಮಾಡಿದರು, ಒಬ್ಬರನ್ನ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅಂತ ಬರ್ತಾರೆ, ಅವರನ್ನೇನು ಕರೀತಾರೆ, ಅವರನ್ನು ಇವ್ರೇನು ಮಾಡ್ತಾರೆ, ಪ್ರಸ್ತಾವನೆಗಾಗಿ ಭಾರತಕ್ಕೆ ಕಳಿಸ್ತಾರೆ. ಇವ್ರ್ಯಾರು ಬಂದವರು, ಸ್ಟ್ಯಾಫರ್ಡ್ ಕ್ರಿಪ್ಸ್. ಇವ್ರೇನಾಗಿರ್ತಾರ, ಬ್ರಿಟಿಷ್ ಕ್ಯಾಬಿನೆಟ್ ಏನೈತಲ್ಲ ಅದರ ಸದಸ್ಯ ಇವರು. ನಮ್ಮ ಭಾರತೀಯರ ಮನವೊಲಿಸಕ್ಕೆ ಇವರನ್ನು ಕರೆಸ್ತಾರೆ. ಸೊ ಇವ್ರೇನು ಪ್ರಸ್ತಾವನೆ ತಂದಿರ್ತಾರಲ್ಲ ಅದ್ರಾಗ ಏನೇನು ಇರ್ತೈತಿ, ಭಾರತಕ್ಕೊಂದು ಡೊಮಿನಿಯನ್ ರಾಜ್ಯ ಸ್ಥಾಪಿಸೋದು, ಹೊಳ್ಳಿ 1940 ಇದ್ದಿದ್ದ ಸೇಮ್ ಇವು. ಎರಡನೇ ಮಹಾಯುದ್ಧ ಆದ್ಬಿಟ್ಲೆ ಸಂವಿಧಾನ ರಚಿಸಕ್ಕೆ ಚುನಾಯಿತ ಸಭೆ ನಡೆಸೋದು, ಹೊಸ ಸಂವಿಧಾನದ ರಚನೆಯನ್ನು ನಮ್ಗೆ ಕೊಡೋದು, ಹೊಳ್ಳಿ ಸಂವಿಧಾನ ರಚನಾ ಸಭೆಗೆ ರಾಜ್ಯಗಳಿಗೆ ಅವಕಾಶ ನೀಡೋದು. ಅದಾದಮೇಲೆ ಸಂವಿಧಾನ ರಚನಾ ಸಭೆಗೆ ಬ್ರಿಟಿಷ್ ಪ್ರಾಂತ್ಯಗಳು ಏನಿದ್ವಲ್ಲ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿರ್ತಾವಲ್ಲ ಅಲ್ಲಿ ಸದಸ್ಯರ ಜನಸಂಖ್ಯೆ ಆಧಾರದ ಮೇಲೆ ಸೆಲೆಕ್ಷನ್ ಮಾಡೋದು ಇರ್ತೈತಿ. ಹಿಂಗೆ ಒಂದು 108 ಒಣ ಸಬರಿ ಕೊಟ್ಟಿರ್ತಾರೆ ಇವರು. ಆದ್ರೆ ಇವೆಲ್ಲ ಯಾವಾಗ ಜಾರಿ ಆಗೋವಿದ್ವು ಅಂದ್ರೆ ಯುದ್ಧ ಮುಗಿದ ಮೇಲೆ ಆಗೋವಿದ್ವು. ಹೀಗಾಗಿ ಗಾಂಧೀಜಿಯವ್ರು ಏನು ಹೇಳ್ತಾರೆ, ಇವರಿಗೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಇವರು ಕ್ರಿಪ್ಸ್ ಪ್ರಸ್ತಾವನೆಯನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂದ್ರೆ ಮುಂದಿನ ದಿನಾಂಕದ ಚೆಕ್ಕುಗಳು ಅಂತಂದು ಕರೀತಾರೆ. ಇದು ಕ್ವಶನ್ ಆಗೈತಿ, ಹಾಗಾಗಿ ಒಂಚೂರು ನೆನಪಿಟ್ಕೊರಿ. ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದು ಇದನ್ನೇನು ಮಾಡ್ತಾರೆ, ತಿರಸ್ಕರಿಸ್ತಾರೆ. ಇದನ್ನ ಯಾರ್ಯಾರು, ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗ್ ಎರಡು ಈ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡ್ತಾವು. ಅದಾದಮೇಲೆ ಏನಕ್ಕತಿ, ವೇವೆಲ್ ಯೋಜನೆ ಅಂತ ಬರ್ತತಿ. ವೇವೆಲ್ ಯೋಜನೆ ಯಾವಾಗ ಬರ್ತತಿ, 1945 ಬರ್ತತಿ.
ಈ ಯೋಜನೆಯನ್ನು ಇದು ಶಿಮ್ಲಾದೊಳಗೆ ನಡಿತೈತಿ. ಹಾಗಾಗಿ ಇದಕ್ಕೆ ಶಿಮ್ಲಾ ಯೋಜನೆ ಅಂತಲೂ ಕರೀತಾರೆ ರೀ. ಶಿಮ್ಲಾ ಯೋಜನೆ ಅಂತ ಕರೀತಾರೆ. ಇದು ಇನ್ನೊಂದು ಏನಕ್ಕತಿ, ಇದರೊಳಗೂ ಸಹಿತ ಅವರು ಈಗ ಫಾರ್ ಎಕ್ಸಾಂಪಲ್ ಬ್ರಿಟಿಷರ ವಾಣಿಜ್ಯ ಗಡಿ ಹೊಳ್ಳಿ ಹಿತಾಸಕ್ತಿಗಳನ್ನು ನೋಡಿಕೊಳ್ಳಲು ಭಾರತೀಯ ಕಮಿಷನರ್ ನೇಮಿಸೋದು, ಅಥವಾ ಅದಾದಮೇಲೆ 1935 ಭಾರತ ಸರ್ಕಾರ ಕಾಯ್ದೆಯ ಚೌಕಟ್ಟೊಳಗೆ ಹೊಸ ಕಾರ್ಯಕಾರಿ ಸಮಿತಿಯನ್ನು ರಚಿಸುವುದು, ಇವನ್ನೆಲ್ಲ ಇವರು ಇನ್ನೊಂದೆರಡು ಒಣಸಾಬರಿಗಳನ್ನು ಹಾಕಿರ್ತಾರೆ. ಬಟ್ ಅದು ಏನಕ್ಕತಿ, ಇಲ್ಲೂ ಸಹ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗ್ ಇವ್ರೇನು ಮಾಡ್ತಾರೆ, ಇದನ್ನು ತಿರಸ್ಕರಿಸ್ತಾರೆ. ವೇವೆಲ್ ಯೋಜನೆಯನ್ನು ತಿರಸ್ಕರಿಸಿದ್ದಕ್ಕೆ ಅದು ಏನಕ್ಕತಿ, ಫ್ಲಾಪ್ ಆಕತಿ. ಅದಾದಮೇಲೆ ನೆಕ್ಸ್ಟ್ ಬರುವುದು ಯಾವುದು, ಕ್ಯಾಬಿನೆಟ್ ಮಿಷನ್. ಇದು ಕ್ಯಾಬಿನೆಟ್ ಮಿಷನ್ ಯಾವಾಗ ಬರ್ತತಿ, 1946 ಒಳಗೆ ಬರ್ತತಿ. ಇದಕ್ಕೆ ಕ್ಯಾಬಿನೆಟ್ ಮಿಷನ್ ಅಂತ ಯಾಕೆ ಕರೀತಾರ? ಇದಕ್ಕೆ ಕ್ಯಾಬಿನೆಟ್ ಮಿಷನ್ ಅಂತಂದ್ರೆ ಇವರೇನು ಬ್ರಿಟಿಷ್ ಕ್ಯಾಬಿನೆಟ್ನಾಗಿರೋರು 3 ಜನನೂ ಇದರ ಸದಸ್ಯರಾಗಿದ್ದಕ್ಕೆ ಅದಕ್ಕೆ ಏನು ಮಾಡ್ತಾರೆ, ಕ್ಯಾಬಿನೆಟ್ ಮಿಷನ್ ಅಂತಂದು ಕರೀತಾರೆ. ಸೊ ಯಾರ್ಯಾರು ಇರ್ತಾರ, ಒಂದನೇದವ ಪೆಥಿಕ್ ಲಾರೆನ್ಸ್, ಎರಡನೇದವ ಆಗಲೇ ಬಂದವ ಸಾಫರ್ಡ್ ಅಥವಾ ಸ್ಟಾಫರ್ಡ್ ಕ್ರಿಪ್ಸ್, ಮೂರನೇದವ ಎ.ವಿ. ಅಲೆಕ್ಸಾಂಡರ್. ಇವ್ರು 3 ಮಂದಿ ಏನು ಮಾಡ್ತಾರೆ, 14 ಮಾರ್ಚ್ 1946 ಬರ್ತಾರೆ. ಬಂದು 24 ಮಾರ್ಚಿಗೆ ಬರ್ತಾರೆ. 16 ಮೇಗೆ ಹೋಗ್ತಾರಲ್ಲ. ಸೊ 16 ಮೇ 1946 ತಮ್ಮದೇನು ರಿಪೋರ್ಟ್ ಇತ್ತಲ್ಲ, ಆ ರಿಪೋರ್ಟನ್ನು ಇವ್ರು ಏನು ಮಾಡ್ತಾರೆ, ಯಾರಿಗೆ ನಮ್ಮ ವೈಸ್ರಾಯ್ಗೆ ಹೇಳ್ತಾರೆ. ವೈಸ್ರಾಯ್ ಅದನ್ನ ಪ್ರಕಟಣೆಯನ್ನು ಮಾಡ್ತಾನೆ. ಅದ್ರೊಳಗೆ ಏನಿತ್ತು, ಮೊದಲನೇದಾಗಿ ಅವ್ರು ಏನು ಹೇಳ್ತಾರೆ, ಭಾರತ ಮತ್ತು ದೇಶೀಯ ಸಂಸ್ಥಾನಗಳು ಎಲ್ಲ ಸೇರಿ ಒಂದು ದೇಶವನ್ನು ರಚಿಸತಕ್ಕದ್ದು. ಎರಡನೇದೇನು ಹೇಳ್ತಾರೆ ಅವರು, ಸ್ವತಂತ್ರ ಪಾಕಿಸ್ತಾನ ಏನಿತ್ತಲ್ಲ ಆ ಬೇಡಿಕೆನ ತಿರಸ್ಕರಿಸ್ತಾರೆ ಅವರು. ಪಾಕಿಸ್ತಾನದ ಬೇಡಿಕೆ ಸಾಧ್ಯ ಇಲ್ಲ ಅಂತಂದು. ಮೂರನೇದು ಬ್ರಿಟಿಷರಿಂದ ಮುಕ್ತಿ ಹೊಂದಬೇಕು ಭಾರತ ಅಂತಂದು. ಇದನ್ನವ್ರು ಏನು ಮಾಡ್ತಾರೆ, ಬ್ರಿಟಿಷರಿಂದ ಮುಕ್ತಿ ಹೊಂದಬೇಕು ಅಂತಂದು ಇದನ್ನ ಹೇಳ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರೆ, ಸಂವಿಧಾನದ ರಚನಾ ಸಭೆ ಏನೈತಲ್ಲ ಅದರ ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆರಿಸತಕ್ಕದ್ದು. ಅಂದರೆ ಯಾರು ಸೆಲೆಕ್ಟ್ ಆಗಿ ಬರಬೇಕು ಅಂತಂದು ಇವರು ಹೇಳ್ತಾರೆ. ಆಮೇಲೆ ಇವ್ರದ್ದು ಹೇಳೋದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈಗ ಸದ್ಯದ ಮಟ್ಟಿಗೆ ಒಂದು ತಾತ್ಕಾಲಿಕ ಸರ್ಕಾರವನ್ನು ನೇಮಕ ಮಾಡಿರಿ ಅಂತ ಹೇಳ್ತಾರೆ ಇವರು. ಸೊ ತಾತ್ಕಾಲಿಕ ಸರ್ಕಾರ ನೇಮಕ ಮಾಡಿರಿ ಅಂತ ಹೇಳಿದ್ಮೇಲೆ ಅಲ್ಲಿ ಒಂದು ತಾತ್ಕಾಲಿಕ ಸರ್ಕಾರ ರೆಡಿ ಆಗಿಬಿಡ್ತೈತಿ. ಆ ಸರ್ಕಾರದೊಳಗೆ ಯಾರ್ಯಾರು ಏನೇನು ಮಾಡ್ತಾನೆ ಅನ್ನೋದನ್ನು ನಾವೇನು ಮಾಡೋಣ, ಒಂಚೂರು ನೋಡ್ಕೊಂಬಂದ್ಬಿಡೋಣ. ಯಾಕಂದ್ರೆ ಅದ್ರ ಮೇಲೆ ಕೆಲವೊಂದಿಷ್ಟು ಸತಿ ಕ್ವಶನ್ 1, 2, 3 ಮೇಲಂತೂ ಕೇಳ್ಯಾರ ಕ್ವಶನ್. ಹೀಗಾಗಿ ಒಂದನೇದು ಯಾರು, ನೆಹರು ಸರ್ ಅವರು. ಇವ್ರಿಗೆ ಏನೇನು ಕೊಟ್ಟಿದ್ರು, ವಿದೇಶಾಂಗ ವ್ಯವಹಾರಗಳು ಕೊಟ್ಟಿದ್ರು ಇವ್ರಿಗೆ. ಅದಾದಮೇಲೆ ಕಾಮನ್ವೆಲ್ತ್. ನೆಕ್ಸ್ಟ್ ನಮ್ಮ ಎರಡನೇದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಇವರು ಗೃಹ ಮಂತ್ರಿ ಮತ್ತು ಮಾಹಿತಿ ಪ್ರಚಾರ. ನೆಕ್ಸ್ಟ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇವ್ರು ಏನು ಕೊಟ್ಟಿದ್ರು, ಆಹಾರ ಮತ್ತು ಕೃಷಿ.
ನಾಲ್ಕನೇದು ಯಾರು? ಜಾನ್ ಮಥಾಯ್. ಇವ್ರಿಗೇನು ಕೊಟ್ಟಿದ್ರು? ಕೈಗಾರಿಕೆ. ನೆಕ್ಸ್ಟ್ ಸರ್ದಾರ್ ಬಲ್ದೇವ್ ಸಿಂಗ್. ಇವ್ರ ಹೆಸರು ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ನಿಮಗೆ ಇವ್ರಿಗೆ ಯಾವ್ದು ಕೊಟ್ಟಿರ್ತಾರ ಅಂತಂದು. ಯಾವುದು? ರಕ್ಷಣೆಯನ್ನು ಕೊಟ್ಟಿದ್ರು ಇವ್ರಿಗೆ. ಆರನೇದವ್ರು ಯಾರು? CH ಬಾಬ್. ಇವ್ರಿಗೆ ಗಣಿ ಮತ್ತು ಶಕ್ತಿ ಇವ್ರಿಗೆ ಕೊಟ್ಟಿದ್ರು. ಇದು ದೊಡ್ಡ ತಪ್ಪು ಮಾಡಿದ್ದಿಲ್ಲೇ. ಲಿಯಾಕತ್ ಅಲಿ ಖಾನ್. ಹಣಕಾಸು ಇವ್ರಿಗೆ ಕೊಟ್ಟು ತಪ್ಪು ಮಾಡಿಬಿಡ್ತಾರೆ ಇವರು. ನೆಕ್ಸ್ಟ್ ಅಸಫ್ ಅಲಿ. ಅಸಫ್ ಅಲಿ ಅವ್ರಿಗೆ ಏನು ಕೊಡ್ತಾರ? ರೈಲ್ವೆ. ಅದಾದಮೇಲೆ ನಮ್ಮ ರಾಜಗೋಪಾಲಾಚಾರಿ ಇವ್ರಿಗೇನು ಕೊಡ್ತಾರ? ಶಿಕ್ಷಣದ ಬಗ್ಗೆ ಕೊಡ್ತಾರ. ನೆಕ್ಸ್ಟು ಚೌಂದ್ರಿಗರ್ ಇವ್ರಿಗೆ ವಾಣಿಜ್ಯ. ಅದಾದಮೇಲೆ 11 ಇವರು ಘಜ್ನಪರ್ ಅಲಿ ಖಾನ್. ಹೆಸರಲ್ಲಿ ಹುಡುಕ್ಯಾರ ಇವರು. ಇವ್ರಿಗೆ ಆರೋಗ್ಯದ ಬಗ್ಗೆ ಕೊಡ್ತಾರೆ. ಅದಾದಮೇಲೆ ಲಾಸ್ಟಿಗೆ ಜೋಗಿಂದರ್ನಾಥ್ ಇವ್ರು ಏನು ಕೊಡ್ತಾರ? ಕಾನೂನು. ಇದರೊಳಗೆ ಅತಿ ಹೆಚ್ಚು ಕ್ವಶನ್ ಆಗಿರೋದು 1, ಅದಾದಮೇಲೆ 2, 3, 4, 5. ಸೊ ಸ್ಟಡಿ ಮಾಡುವಾಗ ಒಂದು ರೌಂಡ್ ನೋಡ್ಕೊಳ್ಳೋದು ತಪ್ಪಲ್ಲ ಅಂತಂದು ನನ್ನ ಅನಿಸಿಕೆ. ಹಾಗಾಗಿ ನಾನು ಇರೋಂಗಿರಲಿ ಅಂತ ಎಲ್ಲರ ಹೆಸರು ಹೇಳೀನಿ. ಒಂದು ರೌಂಡ್ ಮಗಪ್ ಮಾಡ್ಕೊಳ್ಳೋದ್ರಾಗ ನಮಗೇನಾಗೋದೈತೆ ರೀ? ಒಂದು ಸತಿ ಓದ್ಕೊಂಡ್ರೆ ಏನು ನಮ್ದೇನು ಖರ್ಚಾಕತ್ತೆ? ಇಲ್ಲ. ಸೊ ಇದಾದಮೇಲೆ ಏನು ಬರ್ತೈತಿ? ನಮ್ಮ ಕೊನೆ ಕಾಯ್ದೆ. ಭಾರತಕ್ಕೆ ಬ್ರಿಟಿಷರು ರಚಿಸಿದಂಥದ್ದು ಯಾವುದು? ಭಾರತ ಸ್ವಾತಂತ್ರ್ಯ ಕಾಯ್ದೆ 1947. ಸೊ ಇದ್ರಾಗ ಏನು ಮಾಡ್ತಾರೆ? ಇಲ್ಲೇ ಇಂಪಾರ್ಟೆಂಟ್ ಏನಂದ್ರೆ 1ನೇದು ಕೊನೆ ಕಾಯ್ದೆ. ಅವಾಗ ವೈಸ್ರಾಯ್ ಯಾರಿದ್ರು? ಮೌಂಟ್ ಬ್ಯಾಟನ್ ಇದ್ದ. ಯಾರಿದ್ರು? ಮೌಂಟ್ ಬ್ಯಾಟನ್ ಇದ್ರು. ಇವ್ರೇನು ಮಾಡ್ತಾರ? ಅವಾಗ ಬ್ರಿಟನ್ನಿನ ಪ್ರಧಾನಿ ಯಾರಿದ್ರು? ಕ್ಲೆಮೆಂಟ್ ಅಟ್ಲೆ ಅವರಿದ್ದರು. ಇವರು ಎಟ್ ಎನಿ ಕಂಡೀಷನ್ ಜೂನ್ 1948 ಸ್ವಾತಂತ್ರ್ಯ ಕೊಡ್ತೇವೆ ಅಂತ ಹೇಳಿದರು. ಬಟ್ ಇವ್ರಿಗಿಂತ ಅರ್ಜೆಂಟ್ ಯಾರಿಗಿತ್ತು? ಮೌಂಟ್ ಬ್ಯಾಟನ್ ಅವ್ರಿಗಿತ್ತು. ಹಾಗಾಗಿ ಅವ್ರು ಏನು ಮಾಡಿದರು? ಜೂನ್ 3, 1947 ದೇಶ ವಿಭಜನೆಯನ್ನು ಈಗ ಒನ್ನೆಕ್ಕೆ ಒಪ್ಪಿರೋದಿಲ್ಲ. ಯಾರೋ ಗಾಂಧೀಜಿಯವರು ಒಪ್ಪಿರೋದಿಲ್ಲ, ಹೊಳ್ಳಿ ಯಾರೂ ಒಪ್ಪಿರೋದಿಲ್ಲ. ಹಾಗಾಗಿ ಇವ್ರೇನು ಮಾಡ್ತಾರೆ? ಪಾಕಿಸ್ತಾನ ಏನು ರಚನೆ ಬೇಕಂದವರು ಡೈರೆಕ್ಟ್ ಆ್ಯಕ್ಷನಿಗೆ ಹೋಗ್ತಾರೆ. ನೇರ ಏನದ ಅದಕ್ಕೆ ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಏನೋ ಕರೀತಾರೆ. ಅದಕ್ಕೆ ಅಲ್ಲಿ ಹೋಗ್ತಾರ. ಅದಾದಮೇಲೆ ಮತ್ತು ಬೇಕಾಗ್ತದೆ. ಪರಿಸ್ಥಿತಿ ಏನು ಮಾಡ್ಲಿಕ್ಕೆ ಬರೋಲ್ಲ ಅಂತಂದು ಒಪ್ಕೊಂಡು ಇವ್ರು ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗ್ ಎರಡೂ ದೇಶ ವಿಭಜನೆ ಒಪ್ಕೊತಾವು. ಅದಾದಮೇಲೆ ನಮಗೇನಕತಿ? ಆಗಸ್ಟ್ 15, 1947 ನಾವು ಬ್ರಿಟಿಷರಿಂದ ಮುಕ್ತಿಯನ್ನು ಹೊಂತೇವೆ. ಅಂದ್ರೆ ನಾವು ಸ್ವತಂತ್ರರಾಗಿ ಭಾರತ ಒಂದು ಸ್ವಾತಂತ್ರ್ಯ ರಾಷ್ಟ್ರ ಆಕೈತಿ.
ಇದಾಗಿತ್ತು ನಮ್ಮ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ. ಇಲ್ಲಿ ಎಷ್ಟು ಕಾಯ್ದೆಗಳಿದ್ದು ಅಷ್ಟು ಕಾಯ್ದೆಗಳು ಬ್ರಿಟಿಷರಿಂದ ಬಂದಂಥದ್ದನ್ನು ನಾವು ಆಲ್ರೆಡಿ ಈಗ ಒಂದು ಸತಿ ಡಿಸ್ಕಷನ್ ಮಾಡೇವಿ. ಸೊ ಈಗ ಈ ಐತಿಹಾಸಿಕ ಹಿನ್ನೆಲೆ ಮೇಲೆ ಪ್ರೀವಿಯಸ್ ಇಯರ್ ಒಳಗೆ ಏನು ಕ್ವಶನ್ಸ್ ಕೇಳ್ಯಾರ ಏನು ಅದನ್ನು ಒಂಚೂರು ಕ್ಲಿಯರಾಗಿ ನೋಡ್ಕೊಂಬಂದ್ಬಿಟ್ರೆ ಈ ಕ್ಲಾಸ್ ಕಂಪ್ಲೀಟ್ ಆಗಿಬಿಡ್ತೈತಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಂವಿಧಾನ ರಚನಾ ಸಭೆ ಹೆಂಗಿತ್ತು ಏನು ಅದನ್ನೊಂಚೂರು ಡಿಸ್ಕಷನ್ ಮಾಡ್ಕೊತ ನಮ್ಮ ಕ್ಲಾಸನ್ನು ಕಂಟಿನ್ಯೂ ಮಾಡೋಣಂತ. ಸೊ ಇನ್ಯಾಕೆ ತಡ, ಬರ್ರಿ ಕ್ವಶನ್ ಪೇಪರ್ ಕಡೆ ಬಹುಮತ ಓಡೋಗ್ಬಿಡು. ಈಗ ನಮ್ಮ ಮೊದಲನೇ ಕ್ವಶನ್ ಏನಪ್ಪ, 1919 ಭಾರತ ಸರ್ಕಾರ ಕಾಯ್ದೆ ಅನ್ವಯ ಜಾರಿಗೊಂಡ ದ್ವಿ ಆಡಳಿತ ವ್ಯವಸ್ಥೆಯು ಕೆಳಗಿನ ಯಾವುದನ್ನು ಪ್ರತಿಪಾದಿಸುತ್ತದೆ? ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿ, ಹಿಂದುಳಿದ ವರ್ಗಗಳಿಗೆ ಮತಾಧಿಕಾರ, ಹಿಂದೂ ಹಾಗೂ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ, ಕೆಲವು ವಿಷಯಗಳು ಪ್ರಾಂತೀಯ ಸರ್ಕಾರಗಳಿಗೆ ಹಾಗೂ ಇನ್ನುಳಿದವು ಕಾರ್ಯಕಾರಿ ಮಂಡಳಿಗಳಿಗೆ ವರ್ಗಾವಣೆ ಅಂತ ಕೇಳ್ಯಾರ. ಸೊ ಇದರ ಕರೆಕ್ಟ್ ಆನ್ಸರ್ ಯಾವುದು? ಆನ್ಸರ್ ನಂಬರ್ 4. ಇದು ಯಾಕೆ ನಾನು ನಿಮ್ಗೆ ಅದರ ಡಿಸ್ಕಷನ್ ಮಾಡುವಾಗಲೂ ಹೇಳೀನಿ, ರಾಜ್ಯಪಾಲರು ಕಾರ್ಯಕಾರಿ ಸಮಿತಿಯೊಂದಿಗೆ ಏನೇನು ಡಿಸ್ಕಷನ್ ಮಾಡಬೇಕು, ರಾಜ್ಯಪಾಲರು ತಮ್ಮ ಮಂತ್ರಿಗಳೊಂದಿಗೆ ಏನೇನು ಡಿಸ್ಕಷನ್ ಮಾಡಬೇಕು ಅನ್ನೋದನ್ನು ನೀವು ಆ ವಿಡಿಯೋ ಕರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಇದಕ್ಕೆ ಆನ್ಸರ್ ಈಸಿಯಾಗಿ ಸಿಕ್ಬಿಡ್ತೈತಿ. ಸೊ ಕ್ವಶನ್ ನಂಬರ್ 2, ಕೆಳಗಿನವುಗಳಲ್ಲಿ ಯಾವುವು 1919 ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಅಂತ ಕೇಳ್ಯಾನ. ಇದನ್ನೊಂದು ನೆನಪಿಟ್ಕೋರಿ, ಲಕ್ಷಣವಲ್ಲ ಲಕ್ಷಣಗಳು, ಇದನ್ನು ಭಾಳ ಕನ್ಫ್ಯೂಸ್ ಮಾಡ್ತಾನೆ. ಹಾಗಾಗಿ ಕ್ವಶನ್ ಓದಬೇಕಾದ್ರೆ ಒಂದು ಸ್ವಲ್ಪ ಕ್ಲಿಯರಾಗಿ ನೆಟ್ಗೆ ಓದೋದು ಚಲೋ ಅಂತ ನನ್ನ ಅನಿಸಿಕೆ. ಆಪ್ಷನ್ನ ಪ್ರಾಂತ್ಯಗಳಲ್ಲಿ ಕಾರ್ಯಕಾರಿ ಸರ್ಕಾರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಜಾರಿಗೆ, ಆಪ್ಷನ್ ಬಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ, ಆಪ್ಷನ್ ಸಿ ಕೇಂದ್ರದಿಂದ ಪ್ರಾಂತ್ಯಗಳಿಗೆ ಶಾಸನೀಯ ಅಧಿಕಾರದ ವರ್ಗಾವಣೆ. ಇದರೊಳಗೆ ಆಪ್ಷನ್ 1 ಮಾತ್ರ, ಆಪ್ಷನ್ 2 ಮತ್ತು 3, ಆಪ್ಷನ್ 3 1 ಮತ್ತು 3, ಆಪ್ಷನ್ 4 1 2 3 ಎಲ್ಲವೂ ಸರಿ ಅಂತಂದು ಹೇಳ್ಯಾರ ಇವರು. ಸೊ ಇದರೊಳಗೆ ರೈಟ್ ಆನ್ಸರ್ ಬಂದ್ಬಿಟ್ಟು 1 ಮತ್ತು 3 ಮಾತ್ರ. ಯಾಕೆ 1 ಮತ್ತು 3? ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ 1909 ಕೊಡ್ತಾರೆ. ಯಾವಾಗ ಕೊಡ್ತಾರೆ? 1909 ಕೊಡ್ತಾರೆ, 1919 ಅಲ್ಲ. ಹೀಗಾಗಿ ಇವೆರಡು ಮಾತ್ರ ಏನಕ್ಕವು ಇಲ್ಲೇ ಕರೆಕ್ಟ್ ಅಕ್ಕವು. ಸೊ ನೆಕ್ಸ್ಟ್, ಭಾರತದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೊಳಿಸಿದ ಯಾವ ಕಾಯ್ದೆ? ಇದನ್ನು ನಾನು ಆಲ್ರೆಡಿ ಅಲ್ಲಿ ಡಿಸ್ಕಷನ್ ಮಾಡೇನಿ. ಸೊ ಇದನ್ನು ಹೇಳಬೇಕಾಗಿದ್ದು ನೀವು ಆಪ್ಷನ್ 1 2 3 4 ಯಾವ್ದು ರೈಟು? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನು? 1919 ಭಾರತ ಸರ್ಕಾರ ಕಾಯ್ದೆಯು ಕೆಳಗಿನ ಯಾವುದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ? ಇದರೊಳಗೆ ಯಾವುದು ಕರೆಕ್ಟ್ ಐತಿ? 1919 ಹೇಳಿದ್ದ ಕಾಯ್ದೆ ಒಳಗೆ ಒಂದನೇದು ನ್ಯಾಯಾಂಗ ಮತ್ತು ಶಾಸಕಾಂಗಗಳ ಅಧಿಕಾರಗಳ ಪ್ರತ್ಯೇಕತೆ, ಆಪ್ಷನ್ ಬಿ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿ, ಆಪ್ಷನ್ ಸಿ ಭಾರತದ ರಾಜ್ಯ ಕಾರ್ಯದರ್ಶಿ ಮತ್ತು ವೈಸ್ರಾಯರ ಅಧಿಕಾರಗಳು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿರೋದು ಇದೊಂದು ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿ ಎಷ್ಟು ಐತಿ ಅನ್ನೋದ್ರ ಬಗ್ಗೆ ಅದು ಡಿಸ್ಕಷನನ್ನು ಮಾಡ್ತತಿ. 5ನೇದೇನು? ಶಾಸಕಾಂಗದಲ್ಲಿ ಮೊದಲ ಬಾರಿಗೆ ಭಾರತೀಯರಿಗೆ ಪ್ರಾತಿನಿಧ್ಯ ಒದಗಿಸಿದ ಕಾಯ್ದೆ. ಇಲ್ಲಿ ಅವ್ರು ಹೇಳಕತ್ತಾರ, ಕ್ಲಿಯರಾಗಿ ಕೇಳ್ರಿ, ಶಾಸಕಾಂಗದೊಳಗೆ ಅಂತ ಹೇಳಕತ್ತಾರ ಅವರು, ಕನ್ಫ್ಯೂಸ್ ಆಗಬೇಡ್ರಿ. ಶಾಸಕಾಂಗದೊಳಗೆ ಯಾವ ಕಾಯ್ದೆ ಅವರಿಗೆ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ಒದಗಿಸ್ತು ಅಂತ? 1ನೇದು 1909 ಕಾಯ್ದೆ, 2 1919, 3 1935, 4 ಯಾವುದೂ ಅಲ್ಲ. ಸೊ ರೈಟ್ ಆನ್ಸರ್ ಯಾವುದು? 1935 ಭಾರತ ಸರ್ಕಾರ ಕಾಯ್ದೆ ಒಳಗೆ ಏನು ಮಾಡಿದ್ರು? ಶಾಸಕಾಂಗದಲ್ಲಿ ಏನು ಮಾಡ್ತಾರೆ? ಭಾರತೀಯರಿಗೆ ಅವಕಾಶವನ್ನು ಕೊಡ್ತಾರೆ. ನೆಕ್ಸ್ಟ್ ಏನು? ಕೊಟ್ಟಿರುವ ಜೋಡಿಗಳಲ್ಲಿ ಯಾವುದು ಸರಿ? ಇದ್ರಾಗ ಯಾವುದು ಕರೆಕ್ಟ್ ಐತಿ ಅಂತಂದು ನೀವು ಗೆಸ್ ಮಾಡಬೇಕು. ಸೊ 1ನೇದೇನು? 1909 ಪ್ರಾಂತೀಯ ಸ್ವಾಯತ್ತತೆ ನೀಡ್ತಾ, 1919 ದ್ವಿ ಸರ್ಕಾರ ಪದ್ಧತಿನ, 1935 ಭಾರತ ಸರ್ಕಾರ ಕಾಯ್ದೆನ, 1947 ಪ್ರಾಂತೀಯ ಶಾಸಕಾಂಗದ ಬಗ್ಗೆ ಮಾತಾಡ್ತೈತೆ. ಸೊ ಇದಕ್ಕೆ ನೀವು ಆನ್ಸರನ್ನು ಕಂಡು ಹಿಡಿಬೇಕು. ಸೊ ಇದ್ರೊಳಗೆ ನಿಮ್ಗೆ ಯಾವ ಗೊತ್ತಿರಲಿ ಬಿಡಲಿ, ಒಂದಂತೂ ಕರೆ, 1919 ಭಾರತ ಸರ್ಕಾರ ಕಾಯ್ದೆ ದ್ವಿ ಸರ್ಕಾರ ಪದ್ಧತಿಯನ್ನು ತಂದಿದ್ದು ಕರೆ, ಹೌದಾ? ಸೆಕೆಂಡ್ ಏನು? 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ. ಇಲ್ಲಿ ಪ್ರಾಂತೀಯ ಶಾಸಕಾಂಗ ಎಲ್ಲಿ ಬಂತು? ಇಲ್ಲಿ ಹೆಸರು ಹೇಳಕತ್ತೈತಿ ಸ್ವಾತಂತ್ರ್ಯ ಕಾಯ್ದೆ, ಅಲ್ಲಿ ಅವರು ಸ್ವಾತಂತ್ರ್ಯವನ್ನು ನೀಡಿದ್ದು. ಸೊ ಹಾಗಾಗಿ ಒಂದಂತೂ ಅಲ್ಲ.
ಈಗ ಆಪ್ಷನ್ 4 ಎದ್ರೊಳಗೆ ಐತಿ, ಇದ್ರೊಳಗೆ ಐತಿ, ಇದು ತಪ್ಪು. ಇನ್ನೊಂದೇನು, ಭಾರತ 1919 ಅದು ಬಿಟ್ಬಿಟ್ಟು ನೆಕ್ಸ್ಟ್ 1935 ಭಾರತ ಸರ್ಕಾರ ಕಾಯ್ದೆ ಇದೇನು ಮಾಡ್ತು, ಭಾರತದ ಒಕ್ಕೂಟ ಪದ್ಧತಿಯನ್ನು ಇದು ಒತ್ತಿ ಹೇಳ್ತು, ಅಥವಾ ಅದರ ಕಾಯ್ದೆಗಳು ಇದಕ್ಕೆ ಅನ್ವಯವಾಗುವಂಗಿದ್ವು. ಹಾಗಾಗಿ ಇದು ಕರೆಕ್ಟು, ಇದು ಕರೆಕ್ಟು. ಸೊ ಈಗ 1, 2 ಇಲ್ಲಿ ಕೊಟ್ಟಾನ. 1, 2 ಅಂದ್ರೆ ಆಪ್ಷನ್ ಅಲ್ಲ, ಯಾಕಂದ್ರೆ 3 ಕರೆಕ್ಟ್ ಆನ್ಸರ್ ಐತಿ. ಸೊ 1, 3 ಇದು ಅಲ್ಲ. ಇನ್ನು ಉಳಿದಿದ್ದು ಯಾವುದು, 2 ಮತ್ತು 3. ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮವನ್ನು ವಿವರಿಸಿ ಅಥವಾ ಅದ್ರಾಗ ಯಾವ್ದು ಕರೆಕ್ಟ್ ಅಂತ ಕೇಳ್ಯಾರ ಅವರು. ಈಗ ಇಲ್ಲಿ ನೋಡ್ರಿ, ಫಸ್ಟ್ ಥಿಂಗ್, ಮಾಂಟೆಗೋ ಚಮ್ಸಲ್ಫರ್ಡ್ ಸುಧಾರಣೆ ಯಾವಾಗ ಆಕವು, 1919. ಪ್ರಾಂತೀಯ ಸುಧಾರಣೆ ಅಂದ್ರೆ ಬೇರೆ ಏನಲ್ರಿ, 1935 ಏನು ದ್ವಿ ಸರ್ಕಾರ ಪದ್ಧತಿ ರದ್ದು ಮಾಡಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡ್ತಾರಲ್ಲ, ಅದನ್ನ ಪ್ರಾಂತೀಯ ಸುಧಾರಣೆ ಅಂತ ಟ್ವಿಸ್ಟ್ ಮಾಡ್ಯಾರ ಅಷ್ಟೇ. ನೆಕ್ಸ್ಟ್ ಮಿಂಟೋ ಮಾರ್ಲೆ ಸುಧಾರಣೆ 1909. ಸೊ ಇಲ್ಲೇನೋ ಆಪ್ಷನ್ 3, ಅದಾದಮೇಲೆ ಆಪ್ಷನ್ 2, ಅದಾದಮೇಲೆ ಆಪ್ಷನ್ 1, ಅದಾದಮೇಲೆ ಆಪ್ಷನ್ 2. ಸೊ 3, 1, 2 ಯಾವುದೈತಿ, ಆಪ್ಷನ್ 8 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸರಿಯಾದ ಕಾಲಾನುಕ್ರಮಣಿಕೆ. ಕ್ಯಾಬಿನೆಟ್ ಆಯೋಗ ಯಾವಾಗ ಬಂತು, ಈಗ ಹೇಳೇನಿ. ಕ್ರಿಪ್ಸ್ ಆಯೋಗನೂ ಈಗ ಹೇಳೇನಿ. ನೆಕ್ಸ್ಟ್ ಮಿಂಟೋ ಮಾರ್ಲೆ ಜಸ್ಟ್ ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ ಮಾಂಟೆಗೋ ಚಮ್ಸಲ್ಫರ್ಡ್. ಸೊ ನಾ ಆಲ್ರೆಡಿ ಇಸ್ವಿ ಕೊಟ್ಬಿಟ್ಟೇನಿ, ನೀವೇ ಹೊಂದಿಸ್ಕೊಂಬಿಟ್ರಿ, ಇದಕ್ಕೆ ನಾ ಆನ್ಸರ್ ಹೇಳೋದಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ಸ್ವಲ್ಪ ಮಟ್ಟಿನ ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೆ ತಂದಿದ್ದು, ಇದನ್ನು ಜಸ್ಟ್ ಹೇಳಿದೆ ನಾನು. ನೆಕ್ಸ್ಟ್, ಯಾವ ಕಾಯ್ದೆಯ ಮುಖಾಂತರ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆ, ನೆನಪಿಟ್ಕೋರಿ ಪ್ರಾಂತೀಯ ಸ್ವಾಯತ್ತತೆ ಮೇಲೆ ಯಾವ ನಮೂನಿ ಕ್ವಶನ್ ಬಂದವು, 1935 ಕಾಯ್ದೆ ಭಾಳ ಇಂಪಾರ್ಟೆಂಟ್ ಆಕೈತಿ. ಯಾವ ಕಾಯ್ದೆ ಇಡೀ ಬ್ರಿಟಿಷರು ಭಾರತದಲ್ಲಿ ಪ್ರಥಮವಾಗಿ ಕೋಮುವಾರು ಪದ್ಧತಿ, ನಾನು ನಿಮ್ಗೆ ಅದನ್ನ ಹೇಳಿದ್ದೀನಿ. ಮಿಂಟೋ ಮಾರ್ಲೆ, ಮಿಂಟೋನೇನಂತ ಕರೀತಾರ, ಕೋಮು ಮತದಾರ ವರ್ಗದ ಪಿತಾಮಹ ಅಂತಂದು ಚಂದ ಕರೀದಳು ಅವ ಇಂಥ ಒಣ ಹೊಸಬರಿ ಲಪಡ ಮಾಡಿದ್ದಕ್ಕೆ ಅದು ಯಾವ ಮಾಡ್ತಾನವ, 1909 ತಂದ ಕಾಯ್ದೆ ಒಳಗೆ ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್ ಏನು, ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೊಬ್ಬರು ಪೂರ್ಣವಾಗಿ ಕ್ಯಾಬಿನೆಟ್ ಆಯೋಗದ ಯೋಜನೆಯ ಪರವಾಗಿದ್ದರು, ಯಾರವರು? ಸಿಂಪಲ್ಲಾಗಿ ವಿಚಾರ ಮಾಡಿರಿ. ಈಗ ಈ ಕ್ಯಾಬಿನೆಟ್ ಯೋಜನೆ ಸಕ್ಸಸ್ ಆದಮೇಲೆ ಫಸ್ಟಿಗೆ ಉನ್ನತ ಹುದ್ದೆ ಅಥವಾ ಯಾರಿಗೆ ಸಿಗ್ತಿತ್ತು, ಅಫ್ಕೋರ್ಸ್ ನಮ್ಮ ನೆಹರು ಚಾಚಾರಿಗೆ ಸಿಗ್ತಿತ್ತು. ಹಾಗಾಗಿ ಅವ್ರು ಏನು ಮಾಡಿದರು, ಇದರ ಪರವಾಗಿದ್ದರು. ಕೆಳಗಿನಲ್ಲಿ ಯಾವುದು ಭಾರತ ಸರ್ಕಾರ ಕಾಯ್ದೆಯ 1935 ಪ್ರಮುಖ ಲಕ್ಷಣವಲ್ಲ ಅಂತ ಕೇಳ್ಯಾರ ಅವರು. ಸೊ ಇದ್ರಾಗ ಯಾವುದಲ್ಲ ಅಂತಂದು ನೀವು ಹೇಳಬೇಕು. ಆಪ್ಷನ್ 1, ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ, 2 ದ್ವಿಸದನ ಶಾಸಕಾಂಗ, 3 ಪ್ರಾಂತೀಯ ಸ್ವಾಯತ್ತತೆ, 4 ಅಖಿಲ ಭಾರತ ಒಕ್ಕೂಟ. ಈಗ ಇದರ ಕರೆಕ್ಟ್ ಆನ್ಸರ್ ಯಾವುದು? ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ ಇಲ್ಲ. ಅವ್ರು ಏನು ಮಾಡಿದರು, ಸರ್ಕಾರವನ್ನು ರದ್ದು ಮಾಡಿದ್ರು. ದ್ವಿಪ್ರಭುತ್ವ ಹೆಂಗೆ ಕೊಡ್ತಾರ, ದ್ವಿಸದನ ಶಾಸಕಾಂಗಕ್ಕೆ ಒಪ್ಕೊಂಡ್ರು, ಪ್ರಾಂತೀಯ ಸ್ವಾಯತ್ತತೆಯನ್ನು ಕಾಪಾಡಿದರು, ಅಖಿಲ ಭಾರತ ಒಕ್ಕೂಟವನ್ನು ಅವರು ಇದರೊಳಗೆ ಮೆನ್ಷನ್ ಮಾಡಿದ್ರು. ನೆಕ್ಸ್ಟ್ ಕ್ವಶನ್ ಏನು, ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ. 1935 ಭಾರತ ಸರ್ಕಾರ ಕಾಯ್ದೆಯು ಇವುಗಳಿಗೆ ಅವಕಾಶ ನೀಡಿತ್ತು: ಪ್ರಾಂತೀಯ ಸ್ವಾಯತ್ತತೆ, ಫೆಡರಲ್ ನ್ಯಾಯಾಲಯದ ಸ್ಥಾಪನೆ, ಅಖಿಲ ಭಾರತ ಒಕ್ಕೂಟ ಕೇಂದ್ರದಲ್ಲಿ. ಸೊ ಇದರೊಳಗೆ ರೈಟ್ ಆನ್ಸರ್ ಯಾವುದು? ರೈಟ್ ಆನ್ಸರು ಮೇಲಿನ ಎಲ್ಲವೂ ಹೌದು. ಈಗಿಲ್ಲೇ ಒಂದು ಪಟ್ಟಿ ಕೊಟ್ಟಾರ ಅವರು, ಆ ಪಟ್ಟಿನ ನಾವು ಓದಿ ಹೇಳ್ತೀನಿ, ಅದರೊಳಗೆ ನೀವು ಹೊಂದಿಸಿ ಬರೆಯಿರಿ, ಇದನ್ನ ಮಾಡಬೇಕು. ಸೊ ಪಟ್ಟಿ 1ರಾಗ 1813 ಆ್ಯಕ್ಟ್ ಕೊಟ್ಟಾನ, ರೆಗ್ಯುಲೇಟಿಂಗ್ ಆ್ಯಕ್ಟು, 1858 ಆ್ಯಕ್ಟು, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಕೊಟ್ಟಾನ. ಈ ಕಡೆ ಏನು ಕೊಟ್ಟಾನ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವ್ಯವಹಾರಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲು ಬ್ರಿಟನ್ನಲ್ಲಿ ನಿಯಂತ್ರಣ ಮಂಡಳಿ, ಭಾರತದ ಕಂಪನಿಯ ವ್ಯಾಪಾರಿ ಏಕಸ್ವಾಮ್ಯತೆ ಅಂತ್ಯ, ನೆಕ್ಸ್ಟು ಆಡಳಿತದ ಅಧಿಕಾರ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟನ್ ಕೌಂಟ್ಗೆ, ನೆಕ್ಸ್ಟ್ ಕಂಪನಿಯ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲ ಪತ್ರ ವ್ಯವಹಾರಗಳ ದಾಖಲೆಗಳು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಲು ಕಂಪನಿಯ ನಿರ್ದೇಶಕರಿಗೆ
ಆ ದೇಶ ಅಂತ ಕೊಟ್ಟಾರ. ಒಂದನೇದೇನು ನಮಗೆ ಇದ್ರಾಗ ಯಾವುದು ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ಫಸ್ಟ್ 1857 ದಂಗೆ ಆದಾಗ ಏನಾಕತಿ, ಬ್ರಿಟಿಷ್ ಸರ್ಕಾರ ಅದು ಅವ್ರದ್ದು ಏನೋ ಗವರ್ನರ್ದಿಂದ ವೈಸ್ರಾಯಕರ, ಸೊ ಆಡಳಿತ ಎಲ್ಲ ಎಲ್ಲಿ ಹೋಗತಿ, ಬ್ರಿಟಿಷ್ ರಾಣಿ ಕೈಯೊಳಗೆ ಹೋಗತಿ. ಹಿಂಗಾಗಿದ್ನ ಬ್ರಿಟಿಷ್ ರಾಣಿಯ ಶ್ವೇತಪತ್ರ ಅಂತಲೂ ಅಂತಾರೆ. ಹೌದಾ? ಹಾಗಾಗಿ ಇದಂತೂ ಕರೆಕ್ಟ್ ಐತಿ. ಇನ್ನು ಒಂದನೇದೇನು 1813 ಯಾವಾಗ ಭಾರತದಲ್ಲಿ ಕಂಪನಿಯ ಏಕಸ್ವಾಮ್ಯತೆ ಅಂತ್ಯ ಆಗೋ ಟೈಮನ್ನು ಏನಂತಾರೆ, 1813 ಕರೀತಾರೆ. ಇನ್ನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನಂತ ಕರಿತೈತಿ? ರೆಗ್ಯುಲೇಟಿಂಗ್ ಆ್ಯಕ್ಟ್ನಾಗ ಅಂದ್ರೆ ಆಗಸ್ಟ್ ಅಷ್ಟು ಪ್ರಪ್ರಥಮವಾಗಿ ಆ್ಯಕ್ಟ್ ಹಾಕಿದಾಗ ಎಲ್ಲ ದಾಖಲೆಯನ್ನು ಇವರು ಏನು ಕಂಪನಿ ಆಡಳಿತಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಇವರು ನೀವು ಕೊಡಬೇಕು ಅನ್ನೋ ಆದೇಶವನ್ನು ಹೊರಡಿಸ್ತಾರೆ. ಸೊ ಇನ್ನು ಉಳಿದಿದ್ದು ಯಾವುದು? ಪಿಟ್ಸ್ ಇಂಡಿಯಾ ಆ್ಯಕ್ಟ್. ಸೊ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಏನು ಹೇಳ್ತೈತಿ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವ್ಯವಹಾರಗಳ ಮೇಲೆ ಅವಾಗ ನಿಯಂತ್ರಣ ಹೇರಕ್ಕೆ ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ತೊಗೊಂಬಂದರು ಅಂತಂದು ಆ ಟೈಮ್ ಒಳಗೂ ನಾನು ಹೇಳೀನಿ. ಸೊ ಇದಾಗಿತ್ತು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಹೇಳಿಕೆಗಳು ಮಾಂಟೆಗೋ ಚೆಮ್ಸಲ್ಫರ್ಡ್ ಸುಧಾರಣೆಗೆ ಸಂಬಂಧಿಸಿದಂತೆ ಸರಿಯಾಗಿದೆ? ಒಂದನೇದು, ಇದು ಕೇಂದ್ರ ಶಾಸಕಾಂಗವನ್ನು ಉಭಯ ಸದನಗಳನ್ನಾಗಿಸಿತು. ನೆಕ್ಸ್ಟ್, ಈ ಕಾಯ್ದೆಯು ಕೌನ್ಸಿಲ್ಗೆ 3 ಭಾರತೀಯ ಸದಸ್ಯರ ನೇಮಕಾತಿಯನ್ನು ಸುಸ್ಪಷ್ಟವಾಗಿ ಉಚ್ಚರಿಸಿತು. ಸೊ ಇದಕ್ಕೆ ಆನ್ಸರ್ ಏನು? ಆಪ್ಷನ್ ಎ 1, ಆಪ್ಷನ್ 2 2, ಆಪ್ಷನ್ 3 1 ಮತ್ತು 2, ಆಪ್ಷನ್ 4 ಯಾವುದೂ ಅಲ್ಲ. ಸೊ ಕರೆಕ್ಟ್ ಆನ್ಸರ್ 2 ಹೌದು ಇವು. ನೆಕ್ಸ್ಟ್, ಯಾವ ಕಾಯ್ದೆ ಭಾರತದ ಶಾಸಕಾಂಗವನ್ನು 2 ದ್ವಿಸದನಗಳನ್ನಾಗಿ ಮಾಡಿತು? 1919 ಕಾಯ್ದೆನ ಮಾಡ್ತತಿ. ನೆಕ್ಸ್ಟ್, ಕೆಳಕಂಡ ಯಾವುದು ಭಾರತ ಸರ್ಕಾರ ಕಾಯ್ದೆ 1919 ಮುಖ್ಯ ಲಕ್ಷಣವಾಗಿದೆ? ಮುಖ್ಯ ಲಕ್ಷಣವಾಗಿದೆ 1919 ಮುಖ್ಯ ಲಕ್ಷಣ ದ್ವಿಸರ್ಕಾರ ಪದ್ಧತಿ ಅಂತ ಕರಿತೇವೆ. ಕೋಮುವಾರು ಪ್ರಾತಿನಿಧ್ಯ ಮುಖ್ಯ ಲಕ್ಷಣ ಇರೋದು 1909. ಇದು ಇರೋದು 1935. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್, ಅಯ್ಯಯ್ಯೋ ಇದನ್ನು ಮಾತಾಡೋದು ಬೇಡ. ಮುಗಿದು ಒಂದು ಕ್ವಶನ್. ಎಸ್. ಸೊ ಇದಾಗಿತ್ತು ಏನಪ್ಪ ನಮ್ಮ ಐತಿಹಾಸಿಕ ಹಿನ್ನೆಲೆ ಮತ್ತು ಅದ್ರ ಮೇಲೆ ರಿಲೇಟೆಡ್ ಕ್ವಶನ್ಸ್ಗಳನ್ನು ನಾವೇನು ಮಾಡಿದ್ವಿ, ಒಂದು ರೌಂಡ್ ಅಂತ ನೋಡ್ಕೊಂಡು ಬಂದುಬಿಟ್ವಿ. ನಿಮಗೆ ಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಈಗ ಇದ್ರ ಮೇಲೆ ಇನ್ನೂ ಹೆಚ್ಚಿಗೆ ಕೇಳ್ರಿ, ಅದ್ರ ಮೇಲೆ ಡಿಸ್ಕಷನ್ ಮಾಡೋಣ ಅಂದ್ರೆ ಅದನ್ನು ಸಹ ಮಾಡೋಣ. ಫಸ್ಟಿಗೆ ಇವ್ನು ನೋಡ್ರಿ, ಕ್ಲಾಸನ್ನು ಕೇಳ್ರಿ. ಕ್ಲಾಸ್ನಾಗ ನಿಮಗೆ ಏನಾರ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಇರ್ತೈತಿ, ಅದ್ರಾಗ ನೀವು ಕಮೆಂಟನ್ನು ಮಾಡಿರಿ. ನಾನು ಸಾಧ್ಯ ಆದಷ್ಟು ಅದಕ್ಕೆ ಉತ್ತರ ಹುಡುಕಿ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತ ಏನೇನಂತಾರ ಅದನ್ನೊಂದು ಮಾಡಿರಿ. ಹೊಳ್ಳಿ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಯಾರಿಗೆ ಟಫ್ ಆಗ್ತದೆ, ಯಾರಿಗೆ ತಿಳಿತಿಲ್ಲಲ್ಲ, ನಾವು ಇಲ್ಲಿ ಹೇಳ್ಕೊಡ್ತೇವೆ. ಬರೀ ಒಂದು 15-20 ನಿಮಿಷ. ಈಗ ಒಂದು ಸ್ವಲ್ಪ ಐತಿಹಾಸಿಕ ಹಿನ್ನೆಲೆ ಅಂತಂದು ಒಂದು ಸ್ವಲ್ಪ ದೊಡ್ಡ ಆಗ್ಯಾವ್ರಿ, ಅದೊಂದು ಸ್ವಲ್ಪ ಹೊಟ್ಟೆಗೆ ಹಾಕೋರಿ ಇನ್ಮೇಲಿಂದ. ಮತ್ತು ಕ್ಲಾಸ್ ವಿತ್ ಕ್ವಶನ್ಸ್ ಅಂದ್ರೆ ಆಬ್ವಿಯಸ್ಲಿ ಹೆಚ್ಚಿಗೆ ಆಗೇ ಆಕತ್ರಿ. ಯಾಕಂದ್ರೆ ಆ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತಾಗ ಟೈಮ್ ಇಷ್ಟ ಹೋಗತಿ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ಕ್ಲಾಸ್ ಮಾತ್ರ 15-20 ನಿಮಿಷದೊಳಗೆ ಇರ್ತೈತಿ. ಇದನ್ನು ನಾನು ನಿಮ್ಗೆ ಶ್ಯೂರಿಟಿಯನ್ನು ಕೊಡ್ತೀನಿ ಅಂತ ಹೇಳ್ತಾ, ಯಾರ್ಯಾರಿಗೆ ಸಂವಿಧಾನ ಕಲಿಬೇಕು ಅಂತೈತಿ ಅವ್ರಿಗೆ ದಯವಿಟ್ಟು ಇದೊಂದು ಸ್ವಲ್ಪ ಶೇರ್ ಮಾಡಿರಿ. ಹೊಳ್ಳಿ ಯೂಟ್ಯೂಬ್ನಾಗ ಒಂದು ರೊಕ್ಕ ಕೊಟ್ಟು ಗಂಟೆ ತೊಗೊಂಡೇವ್ರಿ ನಾವು ನಮ್ಮ ಚಾನಲ್ ಸಂಬಂಧ. ಆ ಗಂಟೆನ ಒಂದು ಸತಿ ಡನ್ ಅಂತ ಹೊಡೆದ್ರೆ ಅಂದ್ರೆ ನಾವು ಏನೇನು ನೋಟಿಫಿಕೇಷನ್ ಆಗ್ತೇವೆ, ಏನೇನು ವಿಡಿಯೋ ಆಗ್ತೇವೆ ಎಲ್ಲ ಸೀದಾ ನಿಮ್ಮ ಕಡೆ ಬಂದು ನಿಮ್ಮ ಫೋನ್ಯಾಗ ತಲುಪ್ತಾವು ಅಂತ ಹೇಳ್ತಾ ನನ್ನ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದತ್ತಗುರು ಎಲ್ಲರಿಗೂ ನಮಸ್ಕಾರ.